ಮಕ್ಕಳನ್ನ ಹೇಗೆ ನಾವು ಮೊಬೈಲಿಂದ ದೂರ ಇಡಬೇಕು ಅನ್ನೋದ್ರ ಬಗ್ಗೆ ನಾನು ತಿಳಿಸೋದಕ್ಕೋಸ್ಕರ ಒಂದು ಕಿಡ್ಸ್ ಯೋಗ ಕ್ಯಾಂಪ್ ಅಂತ ಮಾಡ್ತಿದ್ವಿ. ಮಕ್ಕಳಿಗೆ ಮೊಬೈಲ್ ಇಷ್ಟ ಆಗುತ್ತೆ, ಕಂಪಲ್ಸರಿ ಮೊಬೈಲ್ ಬಿಟ್ಟಂತೂ ಬರೋದಿಲ್ಲ. ಬೇಕಾದ್ರೆ ನೀವು ಏನೇ ಕೊಡಿ, ಮೊಬೈಲ್ ಕೈಲಿದ್ದರೆ ಊಟದ ಬಗ್ಗೆ ಆಗಲಿ, ಅದ್ರ ಓದೋದ್ರ ಬಗ್ಗೆ ಆಗಲಿ ಇಂಟ್ರೆಸ್ಟೇ ಬರಲ್ಲ ಅವರಿಗೆ. ಎಲ್ಲ ಮೊಬೈಲಲ್ಲಿದೆ ಕರೆಕ್ಟ್, ಆದರೆ ಮೊಬೈಲ್ ಸಂಬಂಧಗಳನ್ನ ದೂರ ಮಾಡ್ತಿದೆ. ಹಾಗಾಗಿ ಮಕ್ಕಳಿಗೆ ಆ ಸಂಬಂಧದ ಬಗ್ಗೆ ತಿಳಿಸ್ಕೊಡೋದು ಹೇಗೆ, ನಮ್ಮ ಸಂಸ್ಕೃತಿ ಏನು, ಅದ್ರ ಬಗ್ಗೆ ತಿಳಿಸ್ಕೊಡ್ಬೇಕು. ಜೊತೆಗೆ ಮಕ್ಕಳನ್ನ ಮೊಬೈಲಿಂದ ದೂರ ಮಾಡೋದು ಕಷ್ಟ ಅಂದ್ಕೊಂಡಿದ್ದೀರ, ಅದು ತುಂಬ ಸುಲಭ, ಈಸಿ. ಹೇಗೆ ಮಾಡ್ಬೋದು, ಅವ್ರನ್ನ ಬೇರೆ ಬೇರೆ ಚಟುವಟಿಕೆಯಲ್ಲಿ ಭಾಗಿಯಾಗೋ ರೀತಿಯಲ್ಲಿ ನಾವು ನೋಡಿಕೊಂಡ್ರೆ ಸೊ ಅದು ಆಟೋಮೆಟಿಕಲಿ ಮಕ್ಕಳು ಮೊಬೈಲಿಂದ ದೂರ ಆಗ್ತಾರೆ. ಬೇರೆ ಬೇರೆ ಚಟುವಟಿಕೆ ಅಂದರೆ ಏನು, ಮಕ್ಕಳನ್ನ ಓದೋದ್ರ ಕಡೆ ಕಾನ್ಸಂಟ್ರೇಷನ್ ಕೊಡಿಸ್ಬೇಕು ಅಂತಂದರೆ ಮೊದಲು ಅವ್ರ ಇಷ್ಟವಾದ ಸ್ನೇಹಿತರ ಜೊತೆ ಸ್ವಲ್ಪ ಸಮಯ ಆಟ ಆಡೋಕ್ಕೆ ಬಿಡಬೇಕು. ಜೊತೆಗೆ ಸೊ ಅವ್ರಿಗೆ ಏನೋ ಒಂದು ಇಂಟ್ರೆಸ್ಟಿಂಗ್ ಡ್ರಾಯಿಂಗ್ ಮಾಡ್ತಕ್ಕಂಥದ್ದು, ಏನೋ ಕಟ್ಟಿಂಗ್ ಮಾಡಿ ಏನಾದ್ರು ಮಾಡ್ತಕ್ಕಂಥದ್ದು ಇದ್ದರೆ ಅದಕ್ಕೊಂದು 10 ನಿಮಿಷ ಅರ್ಧ ಗಂಟೆ ಟೈಮ್ ಕೊಡಬೇಕು. ಮತ್ತು ಮನೇಲಿ ನೀವು ದೊಡ್ಡವರಾದವರು ತಂದೆ ತಾಯಿ ಸಹಾಯಕ್ಕೆ ತಗೋಬೇಕು. ಅವ್ರನ್ನ ತಾವು ಮಾಡ್ತಕ್ಕಂಥ ಕೆಲಸ ಅಂದರೆ ತಾಯಿ ಜೊತೆ ಅಡುಗೆ ಕಲಿಸ್ತಲೋ ಅಥವಾ ಒಂದು ಇತರ ಚಟುವಟಿಕೆಗಳಲ್ಲಿ ಮನೆ ಕ್ಲೀನ್ ಮಾಡೋದ್ರ ವಿಚಾರಲ್ಲೋ ಅವ್ರನ್ನ ಸಹಾಯ ತಗೊಂಡು ಸ್ವಲ್ಪ ಹೆಲ್ಪ್ ಮಾಡಿಕೊಂಡು ಅವ್ರನ್ನ ಡೈವರ್ಸಿಟಿ ಮಾಡಬೇಕು. ಜೊತೆಗೆ ಅವ್ರ ಜೊತೆ ಸಾಯಂಕಾಲ ಸ್ಕೂಲಿಂದ ಬಂದಾಗ ಅವ್ರ ಜೊತೆ ಒಂದು 10ರಿಂದ 15 ನಿಮಿಷ ಮಾತಾಡಬೇಕು. ಸ್ಕೂಲ್ ಬಗ್ಗೆ ಇರ್ಬೋದು ಅಥವಾ ಇತರೆ ನಿಮ್ಮ ಒಂದು ವಿಚಾರನಾರು ಆಗಿರ್ಬೋದು, ಅವ್ರ ಬಗ್ಗೆ ಹೇಳ್ಕೊಂಡು ಅವ್ರನ್ನ ಕೇಳಿಕೊಂಡು ಸೊ ಅವ್ರ ಮೈಂಡ್ ಡೈವರ್ಟ್ ಮಾಡ್ಬೋದು. ಸೊ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು. ಜೊತೆಗೆ ಅವ್ರಿಗೆ ಇಷ್ಟವಾದ ಗೇಮ್ಸ್ಗಳು, ಚೆಸ್ ಇರ್ಬೋದು, ಕೇರಮ್ ಇರ್ಬೋದು ಅಥವಾ ಬೇರೆ ಬೇರೆ ಆಟಗಳನ್ನ ಆಡೋದಕ್ಕೆ ಪ್ರಯತ್ನ ಮಾಡಿಸ್ಬೇಕು, ಕಲಿಸ್ಬೇಕು, ತಿಳಿಸ್ಬೇಕು ಅದ್ರ ಬಗ್ಗೆ. ಇದೆಲ್ಲದ್ರ ಜೊತೆಗೆ ತುಂಬ ಇಂಪಾರ್ಟೆಂಟಾಗಿ ಸೊ ನಮ್ಮ ಸಂಸ್ಕೃತಿ ಏನು, ಕಲ್ಚರ್ ಮತ್ತು ಅದ್ರ ಜೊತೆಗೆ ಸೊ ನಮ್ಮ ಆಹಾರ ಪದ್ಧತಿ ಏನಿದೆ, ನಮ್ಮ ಉಡುಗೆ ತೊಡುಗೆ ಏನಿದೆ, ಇದ್ರ ಬಗ್ಗೆಯೂ ಕೂಡ ಅವ್ರಿಗೆ ಅವಾಗವಾಗ ತಿಳಿಸ್ತಿರ್ಬೇಕು. ಮತ್ತು ನಮ್ಮ ಸಂಬಂಧಗಳು, ತಂದೆ ತಾಯಿ, ಅಜ್ಜ ಅಜ್ಜಿ, ಚಿಕ್ಕಮ್ಮ ಚಿಕ್ಕಪ್ಪ, ಇವ್ರ ಬಗ್ಗೆ ಅವಾಗವಾಗ ಏನಾದ್ರು ಒಳ್ಳೊಳ್ಳೆದನ್ನು ಹೇಳ್ತಾ ಹಿಂಗಿದ್ವಿ ಇರ್ತಿದ್ವಿ ಅನ್ನೋದ್ರ ಬಗ್ಗೆ ತಿಳಿಸ್ತಿರ್ಬೇಕು. ಎಲ್ಲದಕ್ಕಿಂತ ಮುಖ್ಯವಾಗಿ ಮಕ್ಕಳಿಗೆ ಈಗಿನ ಇದರಲ್ಲಿ ಬೇಕಾಗಿರ್ತಕ್ಕಂಥದ್ದು ಅಂದರೆ ಯೋಗ, ಧ್ಯಾನ, ಪ್ರಾಣಾಯಾಮ, ಮೆಡಿಟೇಷನ್. ಮಕ್ಕಳು ಇದು ಅಂದರೆ ತುಂಬ ದೂರದಲ್ಲಿ ಇರ್ತಾರೆ, ಯೋಗನ ಪ್ರಾಣಾಯಾಮನ, ಬಟ್ ಅದನ್ನು ಸೊ ಅವ್ರಿಗೆ ಫನ್ನಿಯಾಗಿ ಇಂಟ್ರೆಸ್ಟ್ ಬರೋ ರೀತಿಯಲ್ಲಿ ಮಾಡ್ತಕ್ಕಂಥದಕ್ಕೋಸ್ಕರ ನಾವು ಒಂದು ಸುಂದರವಾದ ಅವಕಾಶನ ಕಲ್ಪಿಸ್ಕೊಡ್ತಿದ್ದೀವಿ. ಅದೇನೇ ಕಿಡ್ಸ್ ಯೋಗ ಕ್ಯಾಂಪ್. ಸೊ ಇದನ್ನು ಸುಂದರ ಅವಕಾಶ, ಇದನ್ನು ಸದುಪಯೋಗ ಪಡಿಸ್ಕೊಳ್ಳಿ. ನಿಮ್ಮ ಮಕ್ಕಳನ್ನ ಈ ಒಂದು ಕ್ಯಾಂಪ್ನಲ್ಲಿ ಭಾಗವಹಿಸೋ ರೀತಿಯಲ್ಲಿ ನೋಡಿಕೊಂಡ್ರೆ ನಿಮ್ಮ ಮಕ್ಕಳು ಮೊಬೈಲಿಂದ ದೂರ ಆಗೋ ರೀತಿಯಲ್ಲಿ ಯಾವ ರೀತಿ ಮೊಬೈಲಿಂದ ಬೇರೆ ಮಾಡಬಹುದು ಅನ್ನೋದನ್ನು ನಾವು ತಿಳಿಸ್ಕೊಡ್ತೀವಿ. ಅದಕ್ಕೋಸ್ಕರ ಸೊ ಕಿಡ್ಸ್ ಯೋಗ ಕ್ಯಾಂಪ್ಗೆ ಭಾಗವಹಿಸಿ. ಧನ್ಯವಾದಗಳು.